ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಒಂದೊಳ್ಳೆ ಎಲೆಕ್ಟ್ರಿಕ್ ಕಂಪ್ನಿ ಗಾಡಿನ ಹೇಗೆ ಹುಡುಕೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ಪಾರ್ಟ್ 2 ವಿಡಿಯೋ. ಇದಕ್ಕಿಂತ ಮುಂಚೆ ನಾನು ಪಾರ್ಟ್ 1 ವಿಡಿಯೋ ಮಾಡಿದ್ದೆ. ದಯವಿಟ್ಟು ಆ ವಿಡಿಯೋನ ನೋಡಿ, ಅದಾದಮೇಲೆ ಈ ವಿಡಿಯೋನ ಪೂರ್ತಿ ನೋಡಿ. ನಿಮಗೆ ಗೊತ್ತಾಗುತ್ತೆ ಹೇಗೆ ಒಂದು ಒಳ್ಳೆ ಎಲೆಕ್ಟ್ರಿಕ್ ಗಾಡಿ ಕಂಪ್ನಿನ ಹುಡುಕೋದು ಅನ್ನೋದ್ರ ಬಗ್ಗೆ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ವಾರಂಟಿ. ನೀವು ಯಾವುದೇ ಕಂಪ್ನಿ ಗಾಡಿ ತಗೊಳ್ಳಿ, ಮುಖ್ಯವಾಗಿ ವಾರಂಟಿ ನೋಡಿ. ಮಿನಿಮಮ್ ಅಂದ್ರೂ 5 ವರ್ಷ ಇಲ್ಲ 50,000 ಕಿಲೋಮೀಟರ್ಗೆ ವಾರಂಟಿ ಕೊಡಬೇಕು. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತಿನ ದಿವಸ ಪೆಟ್ರೋಲ್ ಗಾಡಿನ 1 ಕಿಲೋಮೀಟರ್ ಓಡಿಸ್ತೀನಿ ಅಂದರೆ 2,000 ರೂಪಾಯಿ ಖರ್ಚಾಗುತ್ತೆ. ಅದನ್ನ ನೀವು ರಿಕವರಿ ಮಾಡಬೇಕು ಅಂದರೆ, ಈಗ ನೀವು 1 ಲಕ್ಷ ಕೊಟ್ಟು ಒಂದು ಎಲೆಕ್ಟ್ರಿಕ್ ಗಾಡಿ ತಗೊಂಡ್ರಿ ಅಂದರೆ ಅದನ್ನ ಪೆಟ್ರೋಲ್ ಗಾಡಿ ಜೊತೆ ಕಂಪೇರ್ ಮಾಡಿ ಅಷ್ಟು ದುಡ್ಡನ್ನ ರಿಕವರಿ ಮಾಡಬೇಕು ಅಂದರೆ ನೀವು ಕನಿಷ್ಠ 40,000 ಕಿಲೋಮೀಟರ್ ಆದರೂ ಓಡಿಸ್ಬೇಕು. ಅಂದರೆ ನೀವು 25,000 ರೂಪಾಯಿ ರಿಕವರಿ ಮಾಡಬೇಕು ಅಂದರೆ ಎಲೆಕ್ಟ್ರಿಕ್ ಗಾಡಿನ 10,000 ಕಿಲೋಮೀಟರ್ ಓಡಿಸ್ಬೇಕು. ಆದ್ರಿಂದ ನೀವು ಕೊಡೋ ದುಡ್ಡಿಗೆ ಅದ್ರಕ್ಕೆ ತಕ್ಕಂಗೆ ವಾರಂಟಿ ತಗೊಳ್ಳಿ. ನೀವೇನಾದ್ರೂ 75,000 ಕೊಟ್ಟು ಗಾಡಿ ತಗೊಂಡ್ರಿ ಅಂದ್ರೆ 30,000 ಕಿಲೋಮೀಟರ್ ಕನಿಷ್ಠ ಓಡಿಸ್ಬೇಕು. ಅವರು 30,000 ಕಿಲೋಮೀಟರ್ಗೆ ವಾರಂಟಿ ಕೊಡಬೇಕು. ಇಲ್ಲ ನೀವು 1 ಲಕ್ಷ ಕೊಟ್ಟು ಗಾಡಿ ತಗೊಂಡ್ರಿ ಅಂದ್ರೆ ಕನಿಷ್ಠ 40,000 ಕಿಲೋಮೀಟರ್ಗೆ ಅವ್ರು ವಾರಂಟಿ ಕೊಡಬೇಕು. ನೀವು 1.25 ಲಕ್ಷ ಕೊಟ್ಟು ಗಾಡಿ ತಗೊಂಡ್ರಿ ಅಂದ್ರೆ ಕನಿಷ್ಠ 50,000 ಕಿಲೋಮೀಟರ್ಗೆ ಅವ್ರು ವಾರಂಟಿ ಕೊಡಬೇಕು. ಆದ್ರಿಂದ ವಾರಂಟಿನ ಸರಿಯಾಗಿ ಚೆಕ್ ಮಾಡಿ ತಗೊಳ್ಳಿ. ಅಕಸ್ಮಾತ್ ಅವ್ರು ವಾರಂಟಿ ಕೊಡ್ತಿಲ್ಲ ಅಂದ್ರೆ ಎಕ್ಸ್ಟೆಂಡೆಡ್ ವಾರಂಟಿನ ನೀವೇ ದುಡ್ಡು ಕೊಟ್ಟು ತಗೊಳ್ಳಿ. ಅಷ್ಟೇ ಅಲ್ಲದೆ ನೀವು ವಾರಂಟಿ ತಗೋಬೇಕಾದ್ರೆ ದಯವಿಟ್ಟು ಕಂಡೀಷನ್ಗಳನ್ನ ಓದಿ. ಕೆಲವು ಸಲ ಏನಾಗುತ್ತೆ, ಕೆಲವು ಕಂಪ್ನಿಗಳು ಸರ್ ನೀವು 50,000 ಕಿಲೋಮೀಟರ್ ಈ ಗಾಡಿಗೆ ವಾರಂಟಿ ಇದೆ ಅಂತ ಹೇಳ್ಬಿಡ್ತಾರೆ. ನೀವು ಅದನ್ನೇ ನಂಬ್ಕೊಬರ್ತೀರಾ, 1 ವರ್ಷ ಓಡಿಸ್ತೀರಾ, ಅದಾದ್ಮೇಲೆ ಏನೋ ರಿಪೇರಿ ಬರುತ್ತೆ, ಹೋಗಿ ಸರ್ವಿಸ್ ಸೆಂಟ್ರಲ್ಲಿ ಕೊಟ್ರೆ ಸರ್ 10,000 ಖರ್ಚಾಗುತ್ತೆ, 20,000 ಖರ್ಚಾಗುತ್ತೆ, ಇವೆಲ್ಲ ವಾರಂಟಿಲಿ ಕವರೇ ಆಗೋದಿಲ್ಲ, ನೀವು ದುಡ್ಡು ಕೊಟ್ಟು ರಿಪೇರಿ ಮಾಡಿಸ್ಬೇಕಾಗತ್ತೆ ಅಂದ್ಬಿಡ್ತಾರೆ. ಅದಕ್ಕೇನೆ ದಯವಿಟ್ಟು ಹೇಳ್ತೀನಿ, ಎಂಥ ಕಂಪ್ನಿ ಗಾಡಿಗಳು ತಗೋಬೇಕು ಅಂದ್ರೆ ನೋ ಕ್ವಶನ್, ಅಂದ್ರೆ ಯಾವುದೇ ರೀತಿಯಾದ ಪ್ರಶ್ನೆ ಮಾಡದೆ ಅವರು ನಿಮಗೆ ವಾರಂಟಿಲಿದ್ದಾಗ ಸರ್ವಿಸ್ ಮಾಡಿಕೊಡ್ಬೇಕು. ಅವ್ರು ಯಾವುದೇ ರೀತಿಯ ಪ್ರಶ್ನೆ ಆಗಲಿ, ಯಾವುದೇ ರೀತಿಯ ತಕರಾರಾಗಲಿ ಏನೂ ಮಾಡಬಾರ್ದು. 5 ವರ್ಷ, ನಿಮ್ಗೆ ಉದಾಹರಣೆಗೆ ಒಂದು ಕಂಪ್ನಿ 50,000 ಕಿಲೋಮೀಟರ್ಗೆ ವಾರಂಟಿ ಕೊಟ್ಟಿದೆ ಅಂದರೆ 50,000ದೊಳಗೆ ಎಷ್ಟೇ ಸಲ ರಿಪೇರಿ ಬಂದರೂ ಕೂಡ ಕಂಪನಿಯವರು ಏನೂ ಪ್ರಶ್ನೆ ಮಾಡ್ದೇನೆ, ಏನೂ ತಕರಾರು ತೆಗಿದೇನೆ ಅವರು ಸರ್ವಿಸ್ ಮಾಡಿ ಕೊಡಬೇಕು. ಅಂಥ ಕಂಪ್ನಿ ಗಾಡಿಗಳನ್ನ ಮಾತ್ರ ತಗೊಳ್ಳಿ. ಅಂಥ ಕಂಪ್ನಿ ಗಾಡಿಗಳು ಯಾವ್ದು ಅಂದರೆ ಹೀಗೆ ಗೊತ್ತಿರೋ ಮಟ್ಟಿಗೆ ಹೇಳ್ತಿರೋದು, ಏತರಲ್ಲಿ ಯಾವುದೇ ರೀತಿಯ ಪ್ರಶ್ನೆ ಮಾಡಲ್ಲ, ಅವರು ಸರ್ವಿಸ್ ಮಾಡಿಕೊಡ್ತಾರೆ. TVS ಅಲ್ಲೂ ಅಷ್ಟೇ, ಅವರು ಏನು ಜಾಸ್ತಿ ಕ್ವಶನ್ ಕೇಳಲ್ಲ, ಅವರು ಸರ್ವಿಸ್ ಮಾಡಿಕೊಡ್ತಾರೆ. ಬಜಾಜಲ್ಲೂ ಪರವಾಗಿಲ್ಲ. ಹೀರೋ ವಿಡಾದಲ್ಲಿ ಟೈಮ್ ತಗೋತಾರೆ, ಬಟ್ ಆದರೂ ಕೂಡ ಅವರು ಸರ್ವಿಸ್ ಮಾಡಿಕೊಡ್ತಾರೆ. ಇಷ್ಟು ಕಂಪ್ನಿ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಹೇಳ್ತಿರೋದು. ಮಿಕ್ಕಿದ ಕಂಪ್ನಿ ಬಗ್ಗೆ ನಂಗೆ ಗೊತ್ತಿಲ್ಲ. ಇಷ್ಟು ಕಂಪ್ನಿ ನಾನು ಪರ್ಸ್ನಲ್ ಆಗಿ ನೋಡಿದ್ದೀನಿ. ಸರ್ವಿಸು ಪರವಾಗಿಲ್ಲ, ಯಾವುದೇ ರೀತಿಯ ಪ್ರಶ್ನೆ ಆಗಲಿ ತಕರಾರಾಗಲಿ ಜಾಸ್ತಿ ತೆಗಿಯಲ್ಲ. ಏನೇನು ಡಾಕ್ಯುಮೆಂಟ್ಸ್ ಇದೆ, ಬಿಲ್ ಇರ್ಬೋದು ಅಥವಾ ವಾರಂಟಿ ಕಾರ್ಡ್ ಇರ್ಬೋದು, ಇವೆಲ್ಲ ಕೊಟ್ಬಿಟ್ರೆ ಸ್ವಲ್ಪ ಟೈಮ್ ತೊಗೊಂಡು ಅವ್ರು ರಿಪೇರಿ ಮಾಡಿಕೊಡ್ತಾರೆ. ನನಗೆ ಗೊತ್ತಿರೋ ನೋಡ್ಕ. ಅದಕ್ಕೇ ಯಾವತ್ತೂ ಅಷ್ಟೇ ವಾರಂಟಿ ತಗೋಬೇಕಾದ್ರೆ ದಯವಿಟ್ಟು ಚೆಕ್ ಮಾಡಿ. ವಾರಂಟಿಲಿ ಏನಾದರೂ ಕಂಡೀಷನ್ ಇದೆಯಾ, ವಾರಂಟಿಲಿ ಏನಾದರೂ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಹಾಕಿದಾರಾ, ಅಥವಾ ಯಾವ್ದಕ್ಕೆ ಕವರ್ ಆಗಲ್ಲ ಅಂತ ಏನಾದರೂ ಬರ್ದಿದ್ದಾರಾ, ದಯವಿಟ್ಟು ಚೆಕ್ ಮಾಡಿ. ಸುಮ್ಮನೆ ಬಾಯಿ ಮಾತಿಗೆ ಹೇಳ್ತಾ ಇದ್ದಾರೆ, ನೋಡಿದ್ರೆ ತುಂಬಾ ಕಂಡೀಷನ್ ಹಾಕಿದ್ದಾರೆ ಅಂದ್ರೆ ಅಂತ ಕಂಪ್ನಿ ಗಾಡಿಗಳನ್ನ ತಗೋಬೇಡಿ. ಯಾವತ್ತೂ ಅರ್ಥ ಮಾಡ್ಕೊಳ್ಳಿ, ಎಲೆಕ್ಟ್ರಿಕ್ ಗಾಡಿಲಿ ಅತಿ ಮುಖ್ಯವಾಗಬೇಕಾಗಿರೋದು ವಾರಂಟಿ ಟೈಮಲ್ಲಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ರಿಪೇರಿ ಮಾಡ್ಕೊಡ್ಬೇಕು, ಸರ್ವಿಸ್ ಮಾಡ್ಕೊಡ್ಬೇಕು. ಇಲ್ಲ ಅಂದ್ರೆ ನೀವು ಎಲೆಕ್ಟ್ರಿಕ್ ಗಾಡಿ ತಗೊಳ್ಳೋದೇ ವೇಸ್ಟು. ನೀವು ಕಣ್ಣು ಮುಚ್ಕೊಂಡು ಎಲೆಕ್ಟ್ರಿಕ್ ಗಾಡಿ ಬಿಟ್ಬಿಟ್ಟು ಪೆಟ್ರೋಲ್ ಗಾಡಿ ತಗೊಳ್ಳಿ. ಮುಂದೊಂದು ಪಾಯಿಂಟ್ ಬಂದು, ತುಂಬಾ ಜನ ಏನ್ ತಪ್ಪು ಮಾಡ್ತಾರೆ ಅಂದ್ರೆ, ತಪ್ಪು ಅಂತ ಹೇಳಕ್ಕಾಗಲ್ಲ, ಅದೆಲ್ಲರೂ ಆಸೆ. ಏನಪ್ಪಾ ಅಂದ್ರೆ ನಾನು ಗಾಡಿ ತಗೊಂಡ್ರೆ ಡಿಫ್ರೆಂಟ್ ಆಗಿರ್ಬೇಕು, ಆ ಗಾಡಿ ನನ್ನ ಹತ್ರ ಮಾತ್ರ ಇರಬೇಕು, ಬೇರೆಯವ್ರ ಹತ್ರ ಇರೋ ಗಾಡಿನ ನಾವು ತಗೊಳ್ಳಲ್ಲ ಅನ್ನೋ ರೀತಿ ಮೈಂಡ್ ಸೆಟ್ ಇದೆ. ನಂದು ಅದೇ ಮೈಂಡ್ ಸೆಟ್ಟು. ಆದರೆ ಇದನ್ನ ಪೆಟ್ರೋಲ್ ಗಾಡಿಗೆ ಸರಿ, ಎಲೆಕ್ಟ್ರಿಕ್ ಗಾಡಿಗೆ ಇದು ತಪ್ಪು. ಇವತ್ತಿರೋ ಪರಿಸ್ಥಿತಿಗೆ ದಯವಿಟ್ಟು ಜನ ಯಾವ ಕಂಪ್ನಿ ಗಾಡಿಗಳನ್ನ ಜಾಸ್ತಿ ತಗೋತಿದ್ದಾರೋ ನೀವು ಅದೇ ಗಾಡಿನ ತಗೊಳ್ಳಿ. ದಯವಿಟ್ಟು ನನ್ನ ಹತ್ರ ಡಿಫ್ರೆಂಟ್ ಆಗಿರಬೇಕು, ಯೂನಿಕ್ ಆಗಿರಬೇಕು, ಬೇರೆಯವ್ರ ಹತ್ರ ಇರೋದು ನನ್ನ ಹತ್ರ ಇರಬಾರ್ದು, ಅಥವಾ ನನ್ನ ಹತ್ರ ಇರೋದು ಬೇರೆಯವ್ರ ಹತ್ರ ಇರಬಾರ್ದು ಅಂತೆಲ್ಲ ಯೋಚನೆ ಮಾಡ್ಕೋಬೇಡಿ. ಸಾಮಾನ್ಯವಾಗಿ ಯಾವ ಗಾಡಿನ ಜನ ಜಾಸ್ತಿ ತಗೋತಾ ಇದ್ದಾರೋ ಅದೇ ಗಾಡಿನ ನೀವು ತಗೊಳ್ಳಿ. ಯಾಕಂತ ಅಂದ್ರೆ ಇದು ಎಲೆಕ್ಟ್ರಿಕ್ ಗಾಡಿಗಳು, ಇದು ಹೊಸದಾಗಿ ಬಂದಿರುವಂಥದ್ದು, ಕಳೆದ ಒಂದು 5 ವರ್ಷದಿಂದ ಇದು ಬಂದಿರುವಂಥದ್ದು. ಇನ್ನೂ ಒಂದು 5 ವರ್ಷ ಬೇಕು ಇವೆಲ್ಲ ಸೆಟ್ ಆಗಿ ಹೊಸ ರೀತಿಯಲ್ಲಿ ಗಾಡಿಗಳು ಬರೋದಕ್ಕೆ. ದಯವಿಟ್ಟು ಆ ಥರ ಡಿಫ್ರೆಂಟ್ ಆಗಿರೋದು ಅಥವಾ ಜನ ಕಮ್ಮಿ ತಗೋತಿರೋ ಗಾಡಿಗಳನ್ನ ತಗೋಬೇಡಿ. ದಯವಿಟ್ಟು ಜನ ಸಾಮಾನ್ಯವಾಗಿ ಯಾವ ಗಾಡಿನ ಜಾಸ್ತಿ ತಗೋತಾ ಇದ್ರೋ ಅದೇ ಗಾಡಿನ ನೀವು ತಗೊಳ್ಳಿ. ಇದರಿಂದ ನಿಮಗೆ ಈಸಿಯಾಗಿ ಸರ್ವಿಸ್ ಸಿಗುತ್ತೆ, ಈಸಿಯಾಗಿ ರಿವ್ಯೂಗಳು ಸಿಗುತ್ತೆ, ಆ ಗಾಡಿ ಚೆನ್ನಾಗಿದೆಯೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ.
ಮತ್ತು ಆ ಗಾಡಿಯಲ್ಲಿರುವಂಥ ನೆಗೆಟಿವ್ ರಿವ್ಯೂಗಳು ಈಸಿಯಾಗಿ ಗೊತ್ತಾಗುತ್ತೆ. ಆದ್ದರಿಂದ ದಯವಿಟ್ಟು ಯಾರು ಜನ ಜಾಸ್ತಿ ತಗೋತಾ ಇದ್ರು ಆ ಗಾಡಿನೇ ತೊಗೊಳ್ಳಿ. ಇದಕ್ಕೆ ನೀವೇನು ಕಷ್ಟಪಡಬೇಕಾಗಿಲ್ಲ. ಯೂಟ್ಯೂಬಲ್ಲಿ ನಿಮಗೆ ಟಾಪ್ 10 ಸೆಲ್ಲಿಂಗ್ EV ಸ್ಕೂಟರ್ಸ್ ಅಂತ ಹೊಡೆದ್ರೆ ಬರುತ್ತೆ. ನಾನು ತಿಂಗಳು ವೀಡಿಯೋ ಮಾಡಿ ಹಾಕ್ತೀನಿ, ಬೇರೆಯವ್ರು ಎಲ್ಲರೂ ಹಾಕ್ತಾರೆ. ಅದರಲ್ಲಿ ಚೆಕ್ ಮಾಡಿ ಯಾವ ಗಾಡಿನ ಜನ ಜಾಸ್ತಿ ತಗೋತಿದ್ದಾರೆ ಅಂತ ಚೆಕ್ ಮಾಡಿ ದಯವಿಟ್ಟು ಅಂಥ ಗಾಡಿಗಳನ್ನೇ ತಗೊಳ್ಳಿ. ಕಮ್ಮಿ ಸೇಲ್ ಆಗ್ತಿರೋ ಗಾಡಿಗಳನ್ನ ತಗೋಬೇಡಿ. ಅದು ಎಷ್ಟೇ ಚೆನ್ನಾಗಿದ್ರು ಅಷ್ಟೇ ಕಮ್ಮಿ ಸೇಲ್ ಆಗ್ತಿರೋ ಗಾಡಿಗಳನ್ನ ತಗೋಬೇಡಿ. ಕಾರಣ ಇಷ್ಟೇ, ಕಮ್ಮಿ ಸೇಲ್ ಆಗ್ತಾ ಇದೆ ಅಂದರೆ ಅದರಲ್ಲಿ ಏನೋ ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಇರೋದಕ್ಕೆ ಜನ ತಗೋತಿಲ್ಲ. ಪ್ರಾಬ್ಲಮ್ ಇಲ್ಲ ಅಂದಿದ್ರೆ ಜನ ಯಾಕೆ ಕಮ್ಮಿ ತಗೋತಿದ್ರು? ಅದಕ್ಕೆ ಹೇಳೋದು, ಕಮ್ಮಿ ಸೇಲ್ ಆಗ್ತಿರೋ ಗಾಡಿಗಳನ್ನ ತಗೋಬೇಡಿ. ಜಾಸ್ತಿ ಗಾಡಿಗಳು ಯಾವ ಸೇಲ್ ಆಗ್ತದೆ ಅದನ್ನೇ ನೀವು ತಗೊಳ್ಳಿ. ಅದಾದ್ಮೇಲೆ ಮುಂದೊಂದು ಪಾಯಿಂಟ್ ಬಂದು, ಯಾವುದೇ ಗಾಡಿನ ನೀವು ನೋಡೋಕೆ ಹೋದ್ರು ದಯವಿಟ್ಟು ಆಚೆಯಿಂದ ಗಾಡಿ ನೋಡಿ ಅಥವಾ ಎಕ್ಸಿಕ್ಯೂಟಿವ್ ಹೇಳೋ ಮಾತುಗಳನ್ನ ಕೇಳಿಸ್ಕೊಂಡು ದಯವಿಟ್ಟು ಗಾಡಿ ತಗೋಬೇಡಿ. ಗಾಡಿ ತಗೋಬೇಕಾದ್ರೆ ಕಡ್ಡಾಯವಾಗಿ ಟೆಸ್ಟ್ ರೈಡ್ನ ಮಾಡಲೇಬೇಕು. ಟೆಸ್ಟ್ ರೈಡ್ ಮಾಡಿ ಆಮೇಲೆ ನಿರ್ಧಾರ ತಗೊಳ್ಳಿ ಗಾಡಿ ತಗೋಬೇಕೋ ಬೇಡೋ ಅಂತ. ಟೆಸ್ಟ್ ರೈಡೇ ಮಾಡದೆ ದಯವಿಟ್ಟು ಯಾವ ಗಾಡಿನೂ ತಗೋಬೇಡಿ. ಟೆಸ್ಟ್ ರೈಡ್ ಮಾಡಿದಾಗಲೇ ನಿಮ್ಗೆ ಗೊತ್ತಾಗೋದು ಈ ಗಾಡಿಲಿ ಕಂಫರ್ಟ್ ಇದೆಯಾ ಅಂತ. ಕಂಫರ್ಟ್ ಅನ್ನೋದು ಯಾವಾಗ ಬರುತ್ತೆ ಅಂದ್ರೆ ನೀವು ರೈಡ್ ಮಾಡಿದಾಗಲೇ ಗೊತ್ತಾಗೋದು. ಸುಮ್ಮನೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಶೋರೂಮಲ್ಲಿ ಚೆನ್ನಾಗಿ ಕಾಣಿಸ್ತು, ಆಚೆಯಿಂದ ಕಲರ್ ಚೆನ್ನಾಗಿದೆ, ಅವೆಲ್ಲ ಬೇಡ. ಫಸ್ಟ್ ಟೆಸ್ಟ್ ರೈಡ್ ಮಾಡಿ ಆಮೇಲೆ ಡಿಸೈಡ್ ಮಾಡಿ ತಗೋಬೇಕಾ ಬೇಡವಾ ಅಂತ. ಅದ್ರ ಜೊತೆಗೆ ಯಾವ ಶೋರೂಮಲ್ಲಿ ಹೋಗಿ ನೀವು ಗಾಡಿ ತಗೋತಿದ್ದೀರೋ ತಗೋಬೇಕು ಅನ್ಕೊಂಡಿದ್ದೀರೋ ಆ ಶೋರೂಮ್ನ ಸರ್ವಿಸ್ ಸೆಂಟರ್ಗೆ ಹೋಗಿ. ಶೋರೂಮ್ಗೆ ಹೋಗ್ಬೇಡಿ. ಶೋರೂಮಲ್ಲಿ ನಿಮ್ಗೆ ಅಲ್ಲಿ ಎಕ್ಸಿಕ್ಯೂಟಿವ್ ಇರ್ತಾನೆ, ಅವ್ನು 1000 ಪಾಸಿಟಿವ್ ಹೇಳ್ತಾನೆ, ಅದೆಲ್ಲ ಮೇನು. ಬೆಳಗಿನ ಜಾವತ್ತು ಒಂದು 9 ಗಂಟೆ ಅಷ್ಟೊತ್ತಿಗೆ ಸರ್ವಿಸ್ ಸೆಂಟರ್ಗೆ ಹೋಗಿ. ಆ ಶೋರೂಮ್ ಸರ್ವಿಸ್ ಸೆಂಟರ್ಗೆ ಹೋದಾಗ ಅಲ್ಲೊಂದಷ್ಟು ಜನ ಕಸ್ಟಮರ್ಗಳು ಗಾಡಿನ ಸರ್ವಿಸ್ ಬಿಡೋಕೆ ಬಂದಿರ್ತಾರೆ. ಅದರಲ್ಲಿ ಒಂದು ಇಬ್ಬರನ್ನ ವಿಚಾರಿಸಿ, ಗಾಡಿ ಚೆನ್ನಾಗಿದೆಯಾ, ಶೋರೂಮ್ ಅವರು ಸರ್ವಿಸ್ ಸರಿ ಕೊಡ್ತಾ ಇದ್ದಾರಾ ಅಂತ ಹೇಳ್ಬಿಟ್ಟು ವಿಚಾರಿಸಿ. ಆಗ ಅವರು ರಿಯಾಲಿಟಿ ಗೊತ್ತಾಗುತ್ತೆ. ಹೌದು ಗಾಡಿ ಚೆನ್ನಾಗಿದೆಯಾ ಇಲ್ವಾ, ಸರ್ವಿಸ್ ಎಷ್ಟಾಗುತ್ತೆ, ಮತ್ತು ಸರ್ವಿಸ್ ಕಾಸ್ಟ್ ಎಷ್ಟು ಅಂತ ತಿಳ್ಕೊಳ್ಳಿ. ತುಂಬ ಜನ ತಪ್ಪು ತಿಳ್ಕೊಂಡಿದ್ದಾರೆ. ಏನಪ್ಪ ಅಂದರೆ ಎಲೆಕ್ಟ್ರಿಕ್ ಗಾಡಿಗಳು ಅಂದರೆ ನೋ ಮೇಂಟೆನೆನ್ಸ್, ಯಾವುದೇ ರೀತಿಯ ಖರ್ಚು ಬರಲ್ಲ ಅಂತ. ಇದೆಲ್ಲ ತಪ್ಪು. ಬೇಕಾದ್ರೆ ಒಂದ್ಸರಿ ಹೋಗಿ ಏತರ್ ಕಸ್ಟಮರ್ನ ಕೇಳಿ. ಪೆಟ್ರೋಲ್ ಗಾಡಿಗಿಂತನೂ ಏತರಲ್ಲೇ ಸರ್ವಿಸ್ ಚಾರ್ಜ್ ಜಾಸ್ತಿ. ಪೆಟ್ರೋಲಲ್ಲಿ ಹೋಯ್ತು ಅಂದರೆ 1000 ರೂಪಾಯಿ, ಏತರಲ್ಲಿ 1500 ರೂಪಾಯಿ ತನಕ ಇಸ್ಕೋತಾರೆ ಬರೀ ಸರ್ವಿಸ್ಗೆ. ಸರ್ವಿಸ್ನ ಸರಿಯಾಗಿ ಕೊಡಲಿಲ್ಲ ಅನ್ನೋ ಏಕೈಕ ಕಾರಣದಿಂದ ಇವತ್ತು ಓಲಾ ಕಂಪ್ನಿ ಗಾಡಿಗಳನ್ನ ಜನ ತಗೋತಾ ಇಲ್ಲ. ಅಕಸ್ಮಾತ್ ಓಲಾ ಕಂಪ್ನಿಯವರು ಸ್ಟಾರ್ಟಿಂಗಿಂದನೇ ಸರಿಯಾಗಿ ಸರ್ವಿಸ್ ಕೊಟ್ಟಿದ್ರೆ ಇವತ್ತು ನಿಜವಾಗ್ಲೂ ಓಲಾ ಕಂಪ್ನಿ ನಂಬರ್ 1ನಲ್ಲಿರೋದು. ಕೇವಲ ಸರ್ವಿಸ್ ಸರಿಯಾಗಿ ಸಿಗದೇ ಇರೋ ಕಾರಣದಿಂದ ಜನ ಓಲಾ ಕಂಪ್ನಿ ಗಾಡಿ ತಗೊಳ್ಳದೆ ಬೇರೆ ಕಂಪ್ನಿ ಗಾಡಿಗಳನ್ನ ತಗೋತಾ ಇದ್ದಾರೆ. ಆದ್ದರಿಂದ ನೀವು ಅರ್ಥ ಮಾಡ್ಕೊಳ್ಳಿ, ಸರ್ವಿಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಆಗ ನಿಮಗೆ ನಂಬಿಕೆ ಬರುತ್ತೆ. ನಂಬಿಕೆ ಇಲ್ಲದೆ ಯಾವುದೇ ರೀತಿಯಾದಂಥ ಗಾಡಿಗಳನ್ನ ತಗೋಬೇಡಿ. ಬ್ಲೈಂಡ್ ಆಗಿ ಯಾವತ್ತೂ ಯಾವ ಪದಾರ್ಥಗಳನ್ನೂ ತಗೋಬೇಡಿ. ಒಂದೊಂದು ಪಾಯಿಂಟ್ ಬಂದು, ನೀವು ಯಾವ ಕಂಪ್ನಿಯ ಗಾಡಿ ತಗೋಬೇಕು ಅಂದ್ಕೊಂಡಿದ್ರೋ ಆ ಕಂಪನಿ ಮುಂಚೆ ಏನು ಮಾಡ್ತಿತ್ತು ಅಂತ ತಿಳ್ಕೊಳ್ಳಿ. ಉದಾಹರಣೆಗೆ ನಾನೊಂದು 4 ಹೆಸರು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಬಿಗಾಸ್ ಅಂತ ಹೇಳ್ಬಿಟ್ಟು ಒಂದು ಸ್ಕೂಟರ್ ಇದೆ. ಆ ಕಂಪನಿಯ ಓನರ್ ಯಾರು ಅಂದರೆ RR ಕೇಬಲ್ ಅಂತ. RR ಕೇಬಲ್ ಅಂತ ಹೇಳ್ಬಿಟ್ಟು ಒಂದು ಕಂಪ್ನಿ ಇದೆ. ಅವರು ಮೇನ್ ಏನಪ್ಪ ಅಂದರೆ ಕೇಬಲ್ ಮ್ಯಾನುಫ್ಯಾಕ್ಚರಿಂಗು. ಈ ಎಲೆಕ್ಟ್ರಿಕ್ ಕೇಬಲ್ ಬರುತ್ತಲ್ಲ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇದು ಜಾಸ್ತಿ ಜನ ಈ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿರೋರಿಗೆ ಇಲ್ಲಾಂದರೆ ಎಲೆಕ್ಟ್ರಿಷಿಯನ್ಗಳಿಗೆ ಗೊತ್ತಿರುತ್ತೆ. ಅಷ್ಟೇ ಅಲ್ಲದೆ ಅವ್ರದ್ದೆಲ್ಲ ಹೋಮ್ ಅಪ್ಲೈನ್ಸಸ್ ಎಲ್ಲ ಇದೆ, ಫ್ಯಾನ್ ಇದೆ, ಲೈಟ್ ಇದೆ, ಇವೆಲ್ಲನೂ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಆ ಕಂಪ್ನಿಯವರು ಬಿಗಾಸ್ ಅನ್ನೋ ಅಂತ ಒಂದು ಹೆಸರಲ್ಲಿ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಎರಡನೇದಾಗಿ ಬಂದು ಆಂಪಿಯರ್ ಗ್ರೀವ್ಸ್. ಆಂಪಿಯರ್ ಗ್ರೀವ್ಸ್ ಅನ್ನೋದೇನು ಅಂದ್ರೆ, ಈ ಕಂಪ್ನಿಯ ಓನರ್ ಯಾರು ಅಂದ್ರೆ ಗ್ರೀವ್ಸ್ ಕಾಟನ್ ಅಂತ ಕಂಪ್ನಿ ಹೆಸರು. ಈ ಗ್ರೀವ್ಸ್ ಕಾಟನ್ ಅವರು ಏನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂದ್ರೆ ಡೀಸೆಲ್ ಮತ್ತೆ CNG ಇಂಜಿನ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ನೀವೇನಿವತ್ತು ನೀವು ಆಪೆ ಗಾಡಿ ನೋಡ್ತಿರಲ್ಲ ಅಥವಾ ಮಹೇಂದ್ರ 3 ವೀಲರ್ ನೋಡ್ತಿರಲ್ಲ, ಇದೆಲ್ಲದಕ್ಕೂ ಸ್ಪೇರ್ ಪಾರ್ಟ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡದೆ ಈ ಗ್ರೀವ್ಸ್ ಕಾಟನ್ ಅವರು. ಅಷ್ಟೇ ಅಲ್ಲದೆ ನೀವೇನಾದ್ರೂ ಮಾಲ್ಗೋ ಇಲ್ಲ ಅಪಾರ್ಟ್ಮೆಂಟ್ಗಳಿಗೋ ಇಲ್ಲ ಹಾಸ್ಪಿಟ್ಲ್ಗಳಿಗೆ ಹೋದ್ರೆ ಅಲ್ಲಿ ನಿಮಗೆ ಜನರೇಟರ್ಗಳು ಹಾಕಿರ್ತಾರಲ್ಲ, ಆ ಜನರೇಟರ್ಗಳಿಗೆ ಸ್ಪೇರ್ ಪಾರ್ಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡದೆ ಈ ಗ್ರೀವ್ಸ್ ಕಾಟನ್ ಅವರು. ಇತ್ತೀಚೆಗೆ ಅವ್ರು ಏನ್ ಮಾಡಿದ್ರು, ಆಂಪಿಯರ್ ಅನ್ನೋ ಕಂಪ್ನಿನ ಟೇಕ್ ಓವರ್ ತಗೊಂಡು ಅದನ್ನ ಆಂಪಿಯರ್ ಗ್ರೀವ್ಸ್ ಅಂತ ಹೇಳ್ಬಿಟ್ಟು ಹೆಸರು ಚೇಂಜ್ ಮಾಡಿ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಇನ್ನೊಂದು ಕಂಪ್ನಿ ಬಂದು ಲೆಕ್ಟ್ರಿಕ್ಸ್ ಅಂತ ಹೇಳ್ಬಿಟ್ಟು ಎಲೆಕ್ಟ್ರಿಕ್ ಸ್ಕೂಟರ್ ಇದೆ. ಎಲೆಕ್ಟ್ರಿಕ್ ಸ್ಕೂಟರ್ ಇವರ ಓನರ್ ಯಾರು ಅಂತ ಅಂದ್ರೆ ಲ್ಯೂಮಿನಸ್ ಅಂತ ಹೇಳ್ಬಿಟ್ಟು ಬ್ಯಾಟರಿ ಸೊಲ್ಯೂಷನ್ ಬರುತ್ತೆ, ಗೊತ್ತಿದೆಯಾ? ಲ್ಯೂಮಿನಸ್, UPS, ಇನ್ವರ್ಟರ್ ಇವೆಲ್ಲ ಬರುತ್ತಲ್ಲ, ಇದ್ರ ಓನರೇ ಲೆಕ್ಟ್ರಿಕ್ಸ್ ಕಂಪ್ನಿ ಓನರ್. ನೀವು ಸಚಿನ್ ತೆಂಡೂಲ್ಕರ್ ಇದಕ್ಕೆ ಬ್ರಾಂಡ್ ಅಂಬಾಸಿಡರ್ ಆಗಿದ್ದಾರೆ. ಇವರು ಬ್ಯಾಟರಿ, ಇನ್ವರ್ಟರ್, ಅದ್ರ ಜೊತೆಗೆ ಲೀವ್ ಪ್ಯೂರ್ ಅಂತ ಹೇಳ್ಬಿಟ್ಟು ಒಂದು ವಾಟರ್ ಪ್ಯೂರಿಫೈ, ಇವೆಲ್ಲವನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಈ ಕಂಪ್ನಿಯವರೇನೆ ಈ ಎಲೆಕ್ಟ್ರಿಕ್ ಸ್ಕೂಟರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಯಾವ ಕಂಪ್ನಿ ಗಾಡಿ ತಗೋಬೇಕು ಅಂತ ಹೊರಟಿದಿರೋ ಆ ಕಂಪ್ನಿಯ ಮುಂಚೆ ಏನ್ ಮಾಡ್ತಿತ್ತು ಅಂತ ತಿಳ್ಕೊಳ್ಳಿ. ಇದೆಲ್ಲ ಬಂದು ನಿಮ್ಗೆ ನಂಬಿಕೆ ಬರೋದಕ್ಕೋಸ್ಕರ ಅಷ್ಟೇ. ಬಿಗಾಸ್ ಕಂಪ್ನಿಯವರು, RR ಕೇಬಲ್ ಅವರು ಅಂತ ತಕ್ಷಣ ಅದೇನು ಸೂಪರ್ ಆಗಿದೆ ಗಾಡಿ ಅಂತ ಅಲ್ಲ. ಇದರಿಂದ ನೀವು ಗಾಡಿ ತಗೋಬೇಕಾದ್ರೆ ಒಂದು ನಂಬಿಕೆ ಬರುತ್ತೆ. ಹೌದಪ್ಪ, ಇಂಥ ಗಾಡಿ ಇಂಥ ಕಂಪ್ನಿಯವ್ರದ್ದು, ಓಕೆ ನಾವು ಇದ್ರಲ್ಲಿ ನಂಬಿಕೆ ಇಡ್ಬೋದು ಅನ್ನೋಂತ ಬರುತ್ತೆ. ಹಾಗಂತ ಹೇಳ್ಬಿಟ್ಟು ಈ ಗಾಡಿಗಳನ್ನ ತಗೊಳ್ಳಿ ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ. ಯಾಕಂದ್ರೆ ಈ ಗಾಡಿಗಳು ಇದೊಂದ್ರಲ್ಲಿ ಮಾತ್ರ ಫಿಟ್ ಆಗೋದು, ಮಿಕ್ಕಿದ ಎಲ್ಲ ಪಾಯಿಂಟಲ್ಲಿ ಈ ಗಾಡಿಗಳು ಫೇಲ್ ಆಗುತ್ತೆ. ಅದಾದ್ಮೇಲೆ ಇದೊಂದು 4 ಪಾಯಿಂಟ್ ಹೇಳ್ತೀನಿ. ಇದು
ಗಾಡಿ ಬಗ್ಗೆ ಅಲ್ಲ, ಕಂಪ್ನಿ ಬಗ್ಗೆ. ಯಾವುದಾದ್ರೂ ಒಂದು ಕಂಪ್ನಿ ಗಾಡಿ ತೊಗೋಬೇಕು ಅಂದ್ಕೊಂಡಿದ್ರೆ ಆ ಕಂಪ್ನಿ ಎಂಥ ಕಂಪ್ನಿ, ಆ ಕಂಪ್ನಿ ಮೇಲೆ ನಂಬಿಕೆ ಇಡ್ಬೋದಾ ಅನ್ನೋದಕ್ಕೆ ಒಂದು 4 ಪಾಯಿಂಟ್ ಹೇಳ್ತೀನಿ. ಇದನ್ನೇನು ಮಾಡಬೇಡಿ, ಸಿಂಪಲಾಗಿ ಹೋಗಿ ಗೂಗಲಲ್ಲಿ ಚೆಕ್ ಮಾಡಿ, ನಿಮ್ಗೆ ಇದಕ್ಕೆ ಉತ್ತರ ಸಿಕ್ಬಿಡುತ್ತೆ. ಸಿಂಪಲ್ಲು, ನೀವು ಯಾವ ಕಂಪ್ನಿ ಗಾಡಿ ತೊಗೋಬೇಕು ಅಂದ್ಕೊಂಡಿದ್ರೋ ಆ ಕಂಪನಿಯಲ್ಲಿ ಯಾರು ಇನ್ವೆಸ್ಟರ್ ಇದ್ದಾರೆ ಅಂತ ಚೆಕ್ ಮಾಡಿ. ಉದಾಹರಣೆಗೆ ಓಲಾದಲ್ಲಿ ಸಾಫ್ಟ್ ಬ್ಯಾಂಕ್ ಇನ್ವೆಸ್ಟ್ಮೆಂಟ್ ಮಾಡಿತ್ತು. ಅದಾದಮೇಲಿಂದ ಏತರಲ್ಲಿ ಹೀರೋ ಕಂಪ್ನಿಯವ್ರು ಇನ್ವೆಸ್ಟ್ಮೆಂಟ್ ಮಾಡಿದರು. ಅದಾದಮೇಲೆ ಅಲ್ಟ್ರಾವೈಲೆಟಲ್ಲಿ TVS ಕಂಪ್ನಿಯವ್ರು ಇನ್ವೆಸ್ಟ್ಮೆಂಟ್ ಮಾಡಿದರು. ಅದಾದಮೇಲೆ ರಿವರ್ ಇಂಡಿ ಇದೆಯಲ್ಲ, ರಿವರ್ ಇಂಡಿಯಲ್ಲಿ ಯಮಾ ಕಂಪ್ನಿಯವ್ರು ಇನ್ವೆಸ್ಟ್ಮೆಂಟ್ ಮಾಡಿದರು. ಈ ರೀತಿ ನೀವು ಯಾವ ಕಂಪ್ನಿ ಗಾಡಿ ತೊಗೋಬೇಕು ಅಂದ್ಕೊಂಡಿದ್ದೀರಾ ಅದರಲ್ಲಿ ಯಾವ ಕಂಪ್ನಿಯವರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂತ ಚೆಕ್ ಮಾಡಿ. ಇದರಿಂದ ನಿಮಗೊಂದು ಕಂಪ್ನಿ ಮೇಲೆ ನಂಬಿಕೆ ಜಾಸ್ತಿ ಆಗುತ್ತೆ. ಅದಾದಮೇಲೆ ನೀವು ಯಾವ ಕಂಪ್ನಿ ಗಾಡಿನ ತೊಗೋಬೇಕು ಅಂದ್ಕೊಂಡಿದ್ದೀರಾ ಆ ಕಂಪ್ನಿಯವರು ಯಾವುದಾದ್ರೂ ಪೇಟೆಂಟ್ನ ರಿಜಿಸ್ಟ್ರೇಷನ್ ಮಾಡಿದಾರಾ, ಅವ್ರಿಗೆ ಯಾವ್ದಾರ ಪೇಟೆಂಟ್ ಸಿಕ್ಕಿದೆಯಾ, ಅಥವಾ ಅವರು R&D ಅಂದರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮೇಲೆ ಎಷ್ಟು ದುಡ್ಡನ್ನ ಖರ್ಚು ಮಾಡ್ತಾ ಇದ್ದಾರೆ ಅನ್ನೋದನ್ನು ಒಂದು ಸ್ವಲ್ಪ ನೋಡಿ. ಇದೇನಿಲ್ಲ, ಇದನ್ನು ನೀವು ಹೋಗಿ ಗೂಗಲಲ್ಲಿ ನೋಡಿದ್ರೆ, ಈಗ ಉದಾಹರಣೆಗೆ ಏತರಲ್ಲಿ ಎಷ್ಟು ಪೇಟೆಂಟ್ ರಿಜಿಸ್ಟ್ರೇಷನ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ನೋಡಿದ್ರೆ ಆಟೋಮೆಟಿಕ್ಕಾಗಿ ನಂಬರ್ ಸಿಕ್ಬಿಡುತ್ತೆ. ನಾನೇನೀಗ ಗೂಗಲಲ್ಲಿ ಹೋಗಿ ಏತರಲ್ಲಿ ಎಷ್ಟು ಪೇಟೆಂಟ್ ರಿಜಿಸ್ಟ್ರೇಷನ್ ಆಗಿದೆ ಅಂತೇಳಿ ಹೊಡೆದೆ. ಅದಕ್ಕೆ ಗೂಗಲ್ ಹೇಳ್ತಾ ಇದೆ ಇದುವರೆಗೆ ಅಂದರೆ 1 ವರ್ಷದಲ್ಲಿ 45 ಪೇಟೆಂಟ್ಗಳನ್ನ ಅವರು ರಿಜಿಸ್ಟರ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇವ್ರ ಹತ್ರ ಈಗ ಪ್ರೆಸೆಂಟ್ ರಿಜಿಸ್ಟರ್ಡ್ ಡಿಸೈನಲ್ಲಿ ಒಂದು 200 ಇದೆ. ಅದಾದಮೇಲೆ ಓಲಾ ಕಂಪ್ನಿಯವ್ರ ಹತ್ರ ಎಷ್ಟು ಪೇಟೆಂಟ್ ಇದೆ ಅಂತ ನೋಡೋಕೆ ಹೋದರೆ ಓಲಾ ಕಂಪ್ನಿಯವ್ರ ಹತ್ರ ಹತ್ತತ್ರ ಒಂದು 180 ಪೇಟೆಂಟ್ ಇದೆ ಅಂತ ತೋರಿಸ್ತಾ ಇದ್ದಾರೆ. ಅದರಿಂದ ಹೇಳ್ತಿರೋದು, ಯಾವ ಕಂಪ್ನಿ ಹತ್ರ ಪೇಟೆಂಟ್ ಜಾಸ್ತಿ ಇರುತ್ತೋ ಅದರ ಅರ್ಥ ಅವರು R&Dನ ಜಾಸ್ತಿ ಮಾಡ್ತಾಯಿದ್ದಾರೆ, R&Dಗೆ ದುಡ್ಡು ಖರ್ಚು ಮಾಡ್ತಾಯಿದ್ದಾರೆ. ಯಾವ ಕಂಪ್ನಿ R&D ಮೇಲೆ ದುಡ್ಡು ಖರ್ಚು ಮಾಡುತ್ತೆ ಆ ಕಂಪ್ನಿಗೆ ಅದ್ರ ಮೇಲೆ ನಂಬಿಕೆ ಇದ್ದರೆ ಮಾತ್ರ ಆ ಕಂಪ್ನಿ R&D ಮೇಲೆ ಖರ್ಚು ಮಾಡುತ್ತೆ. ಸುಮ್ಮನೆ ಯಾವುದ್ಯಾವುದೋ ಕಂಪ್ನಿಯವ್ರು ಬಂದು ಸುಮ್ಮನೆ R&D ಮೇಲೆಲ್ಲ ಖರ್ಚು ಮಾಡಲ್ಲ. ಆದ್ದರಿಂದ ಹೇಳ್ತಿರೋದು. ಆದರೆ ಇದೇನು ತುಂಬ ಕಷ್ಟ ಅಲ್ಲ, ಗೂಗಲಲ್ಲಿ ಹೋಗಿಡಿದ್ರೆ ಸಿಕ್ಬಿಡುತ್ತೆ ನಿಮಗೆ. ಅದಾದಮೇಲೆ ಇನ್ನೊಂದು, ಕಂಪನಿಯ ಓನರ್ ಯಾರು ಅಂತ ಚೆಕ್ ಮಾಡಿ. ಈಗ ಡೈರೆಕ್ಟಾಗಿ ಹೇಳಬೇಕು ಅಂದರೆ ಓಲಾ ಕಂಪ್ನಿ ಓನರು ಭಾವಿಶ್ ಅಗರ್ವಾಲು. ಆ ಇಡೀ ಓಲಾ ಕಂಪ್ನಿ ಹಾಳಾಗೋಕ್ಕೆ ಕಾರಣನೇ ಭಾವಿಶ್ ಅಗರ್ವಾಲು. ಯಾಕೆ ಅಂತ ಅಂದರೆ ಕಂಪ್ನಿಯ ಓನರ್ ಏನಿದ್ದಾರೆ ಅವರ ಒಂದು ಮೈಂಡ್ಸೆಟ್ಟಿಂದ ಇವತ್ತು ಈ ಕಂಪ್ನಿ ಓಲಾ ಕಂಪ್ನಿ ಹಾಳಾಗ್ಬಿಟ್ಟಿದೆ. ಇದಕ್ಕೆ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿ ಹೇಳಿದ್ದೀನಿ ಏನೇನು ಪ್ರಾಬ್ಲಮ್ ಆಗಿದೆ ಅಂತ. ದಯವಿಟ್ಟು ಆ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ ಓಲಾ ಕಂಪ್ನಿ ಯಾವ್ಯಾವ ಕಾರಣದಿಂದ ಈ ಥರ ಫೇಲ್ ಆಗ್ತಾಯಿದೆ ಅಂತ ದಯವಿಟ್ಟು. ಆದರೆ ಆ ಕಂಪ್ನಿಯ ಓನರ್ ಯಾರು, ಆ ಕಂಪ್ನಿಯ ಓನರ್ ಬಗ್ಗೆ ಏನು ರಿವ್ಯೂ ಇದೆ, ಆ ಕಂಪ್ನಿಯ ಓನರ್ನ ಏನು ಕ್ಯಾರೆಕ್ಟರ್ ಇದೆ ದಯವಿಟ್ಟು ನೋಡಿ. ಯಾರಾದರೂ ನೀವು ಆನ್ಲೈನಲ್ಲಿ ಹುಡುಕಿದ್ರೆ ಯಾರಾದರೂ ಒಬ್ಬರು ಆರ್ಟಿಕಲ್ ಮಾಡಿರ್ತಾರೆ, ಇಲ್ಲ ಯಾರಾದರೂ ಒಬ್ಬರು ಪಾಡ್ಕಾಸ್ಟ್ಗಳನ್ನ ಮಾಡ್ತಾರೆ. ನೀವು ಯೂಟ್ಯೂಬಲ್ಲಿ ಹೋದರೆ ಅವ್ರ ಬಗ್ಗೆ ಪಾಡ್ಕಾಸ್ಟ್ಗಳಿರ್ತವೆ, ದಯವಿಟ್ಟು ಅದನ್ನು ಚೆಕ್ ಮಾಡಿ. ಆದರೆ ಅವ್ರದ್ದು ಮಾತುಗಳನ್ನ ಕೇಳಿ, ಆಗ ನಿಮಗೊಂದು ನಂಬಿಕೆ ಬರುತ್ತೆ. ಒಂದು ವಿಷಯ ಹೇಳ್ಬಿಡ್ತೀನಿ, ಇದು 5,000 10,000 ರೂಪಾಯಿ ಮ್ಯಾಟ್ರಲ್ಲ, ಲಕ್ಷ ರೂಪಾಯಿ ಮ್ಯಾಟ್ರು. ಮತ್ತು ಇದನ್ನು ನೀವು ಕನಿಷ್ಠ ಅಂದರೆ ಒಂದು 5 ವರ್ಷ ಆದರೂ ಯೂಸ್ ಮಾಡ್ತೀರ ಒಂದು ಗಾಡಿನ. ಆದ್ದರಿಂದ ದಯವಿಟ್ಟು ಹೇಳೋದು, 5 ವರ್ಷ ಯೂಸ್ ಮಾಡೋ ಗಾಡಿಗೆ ದಯವಿಟ್ಟು ಒಂದು ಸ್ವಲ್ಪ ಹೊತ್ತು ಆನ್ಲೈನಲ್ಲಿ ಸ್ಪೆಂಡ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಓಕೆ ಈ ಕಂಪ್ನಿ ಗಾಡಿನ ತೊಗೋಬೋದೋ ಇಲ್ವೋ ಅನ್ನೋದನ್ನ. ಅದಕ್ಕೆ ಹೇಳ್ತೀರಿ ಇವೆಲ್ಲ ಒಂದು ಸ್ವಲ್ಪ ಚೆಕ್ ಮಾಡಿ. ಈ ಓಲಾ ಭಾವಿಶ್ ಅಗರ್ವಾಲ್ ಹೆಂಗೆ ಅಂದರೆ ಕನ್ನಡದಲ್ಲಿ ಜೋಗಿ ಪ್ರೇಮ್ ಇದಾರಲ್ಲ ಆ ಥರ ಬರೀ ಬಿಲ್ಡಪ್ ಅಷ್ಟೇ. ಜೋಗಿ ಫಿಲಮು ಲಾಸ್ಟ್ ಫಿಲಮ್ ಇಟ್ಟು 20 ವರ್ಷ ಆಯಿತು, ಇನ್ನೂ ಅದೇ ಫಿಲಮ್ ಇಟ್ಕೊಂಡೆ ಫಿಲಮ್ ಮೇಲೆ ಫಿಲಮ್ ತೆಗೆದು ಫ್ಲಾಪ್ ಕೊಡ್ತಾನೆ ಇದ್ದಾರೆ. ಮಾತ್ರ ಹೇಳಬೇಕು, ನಾನು ರಾಜಮೌಳಿಗಿಂತ ಗ್ರೇಟ್ ಅನ್ನೋ ರೀತಿಯಲ್ಲಿ ಮಾತಾಡ್ತಾನೆ. ಅದೇ ರೀತಿ ಓಲಾ ಭಾವಿಶ್ ಅಗರ್ವಾಲು ಅಷ್ಟೇ. ಆದ್ದರಿಂದ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾವ ಕಂಪ್ನಿ ಗಾಡಿ ತೊಗೋಬೇಕು ಅಂದ್ಕೊಂಡಿದ್ರೆ ಆ ಕಂಪ್ನಿಯ ಓನರ್ ಎಂಥವರು, ಆದರೆ ಆ ಕಂಪ್ನಿಯ ಓನರ್ನ ಬಗ್ಗೆ ಏನಾದರೂ ಆರ್ಟಿಕಲ್ ಇದ್ದರೆ ಚೆಕ್ ಮಾಡಿ, ಇಲ್ಲ ಅಂದರೆ ಆ ಕಂಪ್ನಿದು ಏನಾದರೂ ಪಾಡ್ಕಾಸ್ಟ್ ಇದ್ದರೆ ಕೇಳಿಸ್ಕೊಳ್ಳಿ, ಅಥವಾ ಆನ್ಲೈನಲ್ಲಿ ಅದರ ರಿವ್ಯೂ ಹೇಳಿದರೆ ತಿಳ್ಕೊಳ್ಳಿ. ಇದರಿಂದ ನಿಮಗೊಂದು ನಂಬಿಕೆ ಬೆಳೆಯುತ್ತೆ ಅಷ್ಟೇ, ಇನ್ನೇನಾಗಲ್ಲ, ನಂಬಿಕೆ ಬೆಳೆಯುತ್ತೆ. ಮುಖ್ಯವಾಗಿ ಇದೆಲ್ಲದಕ್ಕಿಂತ ಲಾಸ್ಟಾಗಿ ಒಂದು ಒಳ್ಳೆ ಬೆಸ್ಟಾಗಿರೋಂಥ ಕಣ್ಣು ಮುಚ್ಕೊಂಡು ಒಂದು ಗಾಡಿ ಸೆಲೆಕ್ಟ್ ಮಾಡೋದಕ್ಕೆ ಹೇಳ್ಬಿಡ್ತೀನಿ, ತಿಳ್ಕೊಳ್ಳಿ. ಸಿಂಪಲಾಗಿ ಹೇಳ್ಬಿಡ್ತೀನಿ, ಸಿಂಪಲ್ ಒಂದೇ ಮಾತು. ಇಷ್ಟೊಂದೆಲ್ಲ ಯಾಕೆ ಪುರಾಣ, ಒಂದೇ ಮಾತಲ್ಲಿ ಹೇಳ್ಬಿಡ್ತೀನಿ. ಇದೊಂದು ಪಾಯಿಂಟ್ ಚೆಕ್ ಮಾಡಿ, ನೀವು ಕಣ್ಣು ಮುಚ್ಕೊಂಡು ಗಾಡಿ ತಗೋಬೋದು. ಏನು ಗೊತ್ತಾ, ಯಾವ ಕಂಪನಿಯವರು ಪೆಟ್ರೋಲ್ ಗಾಡಿಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡ್ತಾ ಇದ್ದಾರೋ ಆ ಕಂಪನಿಯ ಎಲೆಕ್ಟ್ರಿಕ್ ಗಾಡಿಗಳನ್ನ ತಗೋಬಿಡಿ. ಇದೇನು ಚೆಕ್ ಮಾಡಕ್ ಹೋಗ್ಬಿಡಿ. ಉದಾಹರಣೆಗೆ TVS ಅವ್ರು ಕಳೆದ 50 ವರ್ಷದಿಂದನೂ ಪೆಟ್ರೋಲ್ ಗಾಡಿಗಳನ್ನ ಮಾಡ್ತಾ ಇದ್ದಾರೆ, ಅದ್ರ ಜೊತೆ ಈಗ ಎಲೆಕ್ಟ್ರಿಕ್ ಗಾಡಿಗಳನ್ನ ಮಾಡ್ತಾ ಇದ್ದಾರೆ. ಬಜಾಜ್ ಅವರು ಕಳೆದ 60 ವರ್ಷದಿಂದ ಪೆಟ್ರೋಲ್ ಗಾಡಿಗಳನ್ನ ಮಾಡ್ತಾ ಇದ್ದಾರೆ, ಅದ್ರ ಜೊತೆಗೆ ಈಗ ಎಲೆಕ್ಟ್ರಿಕ್ ಗಾಡಿ ಮಾಡ್ತಾ ಇದ್ದಾರೆ. ಹೀರೋ ಮೋಟರ್ ಕಾಪ್ ಅವರು ಕಳೆದ 40 ವರ್ಷದಿಂದ ಪೆಟ್ರೋಲ್ ಗಾಡಿಗಳನ್ನ ಮಾಡ್ತಾ ಇದ್ದಾರೆ, ಈಗ ಅದ್ರ ಜೊತೆ ಹೀರೋ ವಿಡಾ ಅಂತ ಹೇಳ್ಬಿಟ್ಟು ಕಂಪ್ನಿ ಓಪನ್ ಮಾಡಿ ಎಲೆಕ್ಟ್ರಿಕ್ ಗಾಡಿಗಳನ್ನ ಓಪನ್ ಮಾಡ್ತಾ ಇದ್ದಾರೆ. ಕಣ್ಣು ಮುಚ್ಕೊಂಡು ಈ ಗಾಡಿಗಳು ತಗೋಬಿಡಿ. ಇಷ್ಟೊಂದೆಲ್ಲ ನಂಗೆ ಪಾಯಿಂಟ್ ಎಲ್ಲ ಚೆಕ್ ಮಾಡೋಕ್ಕಾಗಲ್ಲ, ಇಷ್ಟೊಂದೆಲ್ಲ ನಂಗೆ ತಲೆನೋವು ಅನ್ನೋದಾದರೆ ಕಣ್ಣು ಮುಚ್ಕೊಂಡು
ಯಾವ ಕಂಪ್ನಿಯವರು ಪೆಟ್ರೋಲ್ ಗಾಡಿಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರ್ತಾ ಇದ್ದಾರೋ ಅದೇ ಕಂಪ್ನಿಯವ್ರದ್ದು ಎಲೆಕ್ಟ್ರಿಕ್ ಗಾಡಿಗಳನ್ನ ತಗೊಬಿಡಿ ಕಣ್ಣು ಮುಚ್ಕೊಂಡು. ಯಾಕೆ ಅಂತಂದರೆ ಇವೆಲ್ಲ ಚೆಕ್ ಮಾಡ್ಕೊಂಡು ನನಗೆ ಟೈಮ್ ವೇಸ್ಟು, ನನ್ನ ಕೈಲಿ ಆಗಲ್ಲ, ನೀವೇನು ಹೇಳ್ತಿದ್ರೆ ನಂಗೆ ಅರ್ಥ ಆಯ್ತಿಲ್ಲ, ಇವೆಲ್ಲ ನಂಗೆ ಗೊತ್ತಾಯ್ತಿಲ್ಲ ಅಂದರೆ ಕಣ್ಣು ಮುಚ್ಕೊಂಡು ಯಾವ ಕಂಪ್ನಿಯವ್ರು ಪೆಟ್ರೋಲ್ ಗಾಡಿ ಮಾರ್ತಾರೋ ಆ ಕಂಪ್ನಿದು ಎಲೆಕ್ಟ್ರಿಕ್ ಗಾಡಿ ತಗೊಬಿಡಿ. ಇದು ಬೆಸ್ಟ್ ಆ್ಯಂಡ್ ಈಸಿ ಮತ್ತು ಬೆಸ್ಟ್ ಮೆಥಡು. ಇವೆಲ್ಲ ಹೇಳಿದ್ನಲ್ಲ ಪುರಾಣ, ಇವೆಲ್ಲದಕ್ಕೂ ಲಾಸ್ಟಲ್ಲಿ ಸ್ವೀಟಾಗಿ ಶಾರ್ಟಾಗಿ ಒಂದೇ ಮಾತು, ಯಾವ ಕಂಪ್ನಿ ಪೆಟ್ರೋಲ್ ಗಾಡಿಗಳನ್ನ ಮಾರ್ತಾ ಇದೆಯೋ ಅದೇ ಕಂಪ್ನಿಯವ್ರದ್ದು ಎಲೆಕ್ಟ್ರಿಕ್ ಗಾಡಿ ತಗೊಬಿಡಿ. ಅಷ್ಟೇ.